ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ತಿರುವಂದಾವರ್ತಿ ನಿಮ್ಮನ್ನು ಸಂದರ್ಶಿಸುವುದಕ್ಕೆ ದೇವರು ತಂದ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ನಾನು ನಂಬುತ್ತೇನೆ ನೀವೆಲ್ಲರೂ ಕರ್ತನ ಕೃಪೆಯಿಂದ ಸಂತೋಷವಾಗಿ ಆರೋಗ್ಯವಾಗಿ ಇದ್ದೀರಾ ಎನ್ನುವುದಾಗಿ ನಾನು ನಂಬುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ದೇವರೇ, ಕೃಪಾಪೂರ್ಣನೇ, ತಿರುಮುಂದಾವರ್ತಿ ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕಾಗಿ ತಂದ ಕೃಪೆಗಾಗಿ ನಿಮಗೆ ಸ್ತೋತ್ರ. ಈಗ ಕರ್ತನೇ, ಒಂದು ಒಲಿವ್ ಟಿ ವಿ ಮೂಲಕವಾಗಿ ನಿನ್ನ ವಾಕ್ಯವನ್ನು ದೇವರು ಹಂಚುವಂಥ ದೇವರೇ ಕೊಟ್ಟ ಕೃಪೆಗಾಗಿ ದೇವರೇ ಸ್ತೋತ್ರ. ಈ ಒಂದು ಟಿ ವಿ ಪ್ರೋಗ್ರಾಮನ್ನು ವೀಕ್ಷಿಸುವಂಥ ಎಲ್ಲ ದೇವ ಜನರನ್ನು ಆಶೀರ್ವಾದಿಸು. ಈ ಟಿ ವಿ ಪ್ರೋಗ್ರಾಮನ್ನು ನಡೆಸುವಂಥ ನಿಮ್ಮ ಸೇವಕರುಗಳನ್ನ ದೇವರೇ ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಲ್ಲಿ ಕರ್ತನೆಯನ್ನು ಒಪ್ಪಿಸ್ತಾ ಇದ್ದೀವಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹಾಡನ್ನು ಹಾಡಿ ನಾವು ದೇವರನ್ನು ನಾವು ಮಹಿಮೆಯನ್ನು ಪಡಿಸುವಂಥರಾಗಿರೋಣ. ಪ್ರಿಯರೇ, ಅಪ್ಪ ಅಪ್ಪ ಏಸಪ್ಪ ನೀನೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀನೇ ನನಗೆ ಸಾಕಪ್ಪ. ನಿನ್ನ ಹೊರತು ನನಗೆ ಬೇರೆ ಏನು ಬೇಡಪ್ಪ. ನಿನ್ನ ಹೊರತು ನನಗೆ ಬೇರೆ ಏನು ಬೇಡಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಈ ಭೂಮಿ ನಿಮ್ಮದು, ಆಕಾಶ ನಿಮ್ಮದು, ಸರ್ವ ಸೃಷ್ಟಿಯು ನಿಮ್ಮ ಒಳಗಿರುವಾಗ. ಈ ಭೂಮಿ ನಿಮ್ಮದು, ಆಕಾಶ ನಿಮ್ಮದು, ಸರ್ವ ಸೃಷ್ಟಿಯು ನಿಮ್ಮ ಒಳಗಿರುವಾಗ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ದಾಹದಿ ಬೇಡುವೆ ಸಿಲುಬೆ ನೋಡುವೆ, ದಾಹದಿ ಬೇಡುವೆ ಸಿಲುಬೆ ನೋಡುವೆ. ನಾನು ಎಂಬುದ ಮರೆತು ನಿಮ್ಮಲ್ಲಿ ಒಂದಾಗುವೆ. ನಾನು ಎಂಬುದ ಮರೆತು ನಿಮ್ಮಲ್ಲಿ ಒಂದಾಗುವೆ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಉಪವಾಸ ಮಾಡುವೆ, ಸತ್ಯವೇದ ಓದುವೆ, ಉಪವಾಸ ಮಾಡುವೆ, ಸತ್ಯವೇದ ಓದುವೆ. ಮುಂಜಾನೆಯಲ್ಲಿ ಮನ ಕಲುರಿ ಆರಾಧಿಸುವೆ, ಮುಂಜಾನೆಯಲ್ಲಿ ಮನ ಕಲುರಿ ಆರಾಧಿಸುವೆ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಬೆಳ್ಳಿಯು ನೀನೇ ನನ್ನ ಚಿನ್ನವು ನೀನೇ, ಬೆಳ್ಳಿಯು ನೀನೇ ನನ್ನ ಚಿನ್ನವು ನೀನೇ. ಈ ಲೋಕಕ್ಕಿಂತ ನನಗೆ ನೀನೇ ಶ್ರೇಷ್ಠನು, ಈ ಲೋಕಕ್ಕಿಂತ ನನಗೆ ನೀನೇ ಶ್ರೇಷ್ಠನು. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ನಿಮ್ಮ ಹೊರತು ನನಗೆ ಬೇರೆ ಏನು ಬೇಡಪ್ಪ. ಕೈಯ ಎತ್ತುವೆ ಪ್ರಾರ್ಥನೆ ಮಾಡುವೆ, ಕೈಯ ಎತ್ತುವೆ ಪ್ರಾರ್ಥನೆ ಮಾಡುವೆ. ನಿಮ್ಮ ರಕ್ತದಿಂದ ನಾನು ಎಲ್ಲ ಜಯಿಸುವೆ, ನಿಮ್ಮ ರಕ್ತದಿಂದ ನಾನು ಎಲ್ಲ ಜಯಿಸುವೆ. ಅಪ್ಪ ಅಪ್ಪ ಏಸಪ್ಪ ನೀವೇ ನನಗೆ ಸಾಕಪ್ಪ. ಅಪ್ಪ ಅಪ್ಪ ಏಸಪ್ಪ ನೀವೇ ನಮಗೆ ಸಾಕಪ್ಪ. ನಿಮ್ಮ ಹೊರತು ನನಗೆ
ಬೇರೆ ಏನು ಬೇಡಪ್ಪ, ನಿಮ್ಮ ಹೊರತು ನನಗೆ ಬೇರೆ ಏನು ಬೇಡಪ್ಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಲಿವ ಟಿವಿಯ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ರತ್ನಕುಮಾರ ಅಯ್ಯವರಿಗೂ ಮತ್ತು ಅವರ ಜೊತೆ ಈ ಟಿ ವಿ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಕರ್ತನಿಗೋಸ್ಕರವಾಗಿ ಪ್ರಯಾಸವನ್ನು ಪಡುವಂಥ ಎಲ್ಲ ಸೇವಕರಿಗೂ, ಎಲ್ಲ ದೇವರ ಮಕ್ಕಳಿಗೂ, ಎಲ್ಲ ವೀಕ್ಷಕರಿಗೂ ಮತ್ತೊಂದು ಆವೃತ್ತಿ ಕ್ರಿಸ್ತನ ಪ್ರೀತಿ ವಂದನೆಯನ್ನು ಸಲ್ಲಿಸುತ್ತೇನೆ. ಕಳೆದ 2 ಸಂಚಿಕೆಯಲ್ಲಿ ನಾವು ಪ್ರಾರ್ಥನೆ ವಿಷಯವಾಗಿ ಕುರಿತು ನೋಡ್ತಾ ಇದ್ದೀವಿ ಪ್ರಿಯರೇ. ನಾವು ದೇವರ ಸಮ್ಮುಖದಲ್ಲಿ ಪೂರ್ವಕಾಲ ವೃತ್ತಾಂತ 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡಿದ ಹಾಗೆ ಆ ಲೇವಿಯರ ಆ ಸ್ವರವನ್ನು, ಅವರ ಪ್ರಾರ್ಥನೆಯನ್ನು ದೇವರು ಕೇಳಿದರು ಎನ್ನುವುದಾಗಿ ನಾವು ನೋಡಿದ್ದೀವಿ. ಅದು ಪ್ರಿಯ, ನಾವು ಮತ್ತೆ ಇವಾಗ ಕೀರ್ತನೆ 34ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ ಪ್ರಿಯ, ದೇವರು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ನೋಡಿ, ನೀತಿವಂತರ ಮೇಲೆ ದೇವರು ತನ್ನ ಆ ಕಟಾಕ್ಷ, ಆ ಕರುಣೆಯನ್ನು ಆತನು ತೋರಿಸುವವನಾಗಿದ್ದಾನೆ. ಹೌದು ಪ್ರಿಯ, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಆತನಿಗೆ ನೀತಿವಂತರಾದಂಥ ಮಕ್ಕಳು. ಸತ್ಯವೇದವು ಹೇಳ್ತಾ ಇದೆ, ಆ ನಂಬಿಕೆಯಿಂದಲೇ ನೀವು ನೀತಿವಂತರಾದಿರಿ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ನಮಗೆ ದೇವರು ಎಂಥ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಾವು ಯಾವುದಕ್ಕೆ ಬಾರದಂಥವರು. ಯಾಕಂದರೆ ದೇವರ ವಾಕ್ಯನೇ ಹೇಳ್ತಾ ಇದೆ, ಆತನು ನೋಡುವಾಗ ಈ ಲೋಕದಲ್ಲಿ ನೀತಿವಂತನು ಒಬ್ಬನಾದರೂ ಇಲ್ಲ. ಆದರೆ ದೇವರು ನಮ್ಮನ್ನು ತನ್ನ ಸಾನ್ನಿಧ್ಯದಲ್ಲಿ ನೀತಿವಂತರನ್ನಾಗಿ ದೇವರು ಮಾಡಿದ್ದಾನೆ. ಹೌದು, ಆತನ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿರುವುದರಿಂದ ಜೀವ ಸ್ವರೂಪನಾಗಿರುವಂಥ ಕರ್ತನಾಗಿರುವಂಥ ಯೇಸುವಿನ ಮೇಲೆ ನಂಬಿಕೆಯನ್ನು ಇಟ್ಟಿರುವುದರಿಂದ ನಾವು ನೀತಿವಂತರಾಗಿದ್ದೇವೆ. ಯಾಕಂದರೆ ಒಬ್ಬ ಮನುಷ್ಯನು ತನ್ನನ್ನು ತಾನು ನೀತೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಹೌದು, ಅವರ ಪಿತೃಗಳು ಕಳಿಸಿಕೊಟ್ಟಂತಹ ಅಥವಾ ಅವರು ಅನುಸರಿಸಿ ಬಂದಂತಹ ಮಾರ್ಗವನ್ನು ಅನುಸರಿಸುವುದರಿಂದ ಯಾವ ಮನುಷ್ಯನೂ ನೀತಿವಂತನಾಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯನು ನೀತಿವಂತನಾಗಬೇಕಾದರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡುವಂಥದ್ದು ತುಂಬ ಅವಶ್ಯ ಪ್ರಿಯರೇ. ನಾವು ಆ ಕರ್ತನ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ನೀತಿವಂತರಾಗಿದ್ದೇವೆ. ನೀತಿವಂತರಾದ ಕಾರಣ ನಿಮ್ಮನ್ನು ಆತನು ಆ ಒಂದು ಪೌಲಿಯ ಆ ಗೋಡೆಯನ್ನು ಕಾಯುವುದಕ್ಕೆ, ಅಂದರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಕರ್ತನಾಗಿರುವಂಥ ದೇವರು ತನಗೋಸ್ಕರವಾಗಿ ರಾಜ್ಯವಾಗಿ ಯಾಜಕರನಾಗಿ ಆತನು ನೇಮಿಸಿದ್ದಾನೆ. ಆ ನೇಮಿಸಲ್ಪಟ್ಟಂತಹ ಆ ಯಾಜಕರು ದೇವರ ಸನ್ನಿಧಾನದಲ್ಲಿ ಹಗಲು ಇರುಳು ಪ್ರಾರ್ಥನೆಯನ್ನು ಮಾಡುವಾಗ ಶತ್ರುವಿಂದ ಆತನು ಬಿಡಿಸುವಂತನಾಗಿದ್ದಾನೆ. ಹೌದು ಪ್ರಿಯರೇ, ಆ ಲೇವಿಯಾದಂಥ ಯಾಜಕರು ದೇವರ ಸಮ್ಮುಖದಲ್ಲಿ ಜನರನ್ನು ಆಶೀರ್ವಾದಿಸುವಾಗ ದೇವರು ಅವರ ಸ್ವರವನ್ನು ಕೇಳಿ, ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಪರಲೋಕದಲ್ಲಿರುವಂಥ ದೇವರು ಅವರ ಪ್ರಾರ್ಥನೆಯು ದೇವರ ಸಾನ್ನಿಧ್ಯಕ್ಕೆ, ಅಂದರೆ ಪರಿಶುದ್ಧ ನಿವಾಸಕ್ಕೆ ಅದು ಮುಟ್ಟಿತು ಎನ್ನುವುದಾಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಪ್ರಿಯರೇ, ದೇವರು ನೀತಿವಂತರನ್ನು ಕಟಾಕ್ಷಿಸಿ ಅವರ ಪ್ರಾರ್ಥನೆಯನ್ನು ದೇವರು ಆತನು ಅವರು ಮೊರೆ ಇಡುವಾಗ ಆತನು ಏನು ಮಾಡ್ತಾ ಇದ್ದಾನೆ? ಕಿವಿಗೊಡುವಂಥವನಾಗಿದ್ದಾನೆ. ಅಂದರೆ ಪ್ರಿಯ, ದೇವರ ಸಮ್ಮುಖದಲ್ಲಿ ನೀವು ಚಿಂತೆಯನ್ನು ಮಾಡಿರಿ. ನಾನು ಮೊರೆ ಇಟ್ಟರೆ
ದೇವರು ಪ್ರಾರ್ಥನೆಗೆ ಆತನು ಕಿವಿಗೊಡುತ್ತಾನಾ ಇಲ್ಲವಾ ಎನ್ನುವಂಥದ್ದನ್ನು ನಾವು ಮೊದಲು ತಿಳಿಯಬೇಕು. ತಿಳಿಯುವುದು ಯಾವ ರೀತಿಯಲ್ಲಿ? ಯಾಕಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀತಿವಂತರನ್ನು ದೇವರು ಕಟಾಕ್ಷಿಸುತ್ತಾನೆ. ಅವರು ಮೊರೆ ಇಡುವಾಗ ಆತನು ಅವರ ಆ ಪ್ರಾರ್ಥನೆಗೆ, ಅವರ ಆ ಮೊರೆಗೆ ಆತನು ಕಿವಿಗೊಡುತ್ತಾನೆ ಎನ್ನುವುದಾಗಿ. ಹೌದು, ಇವತ್ತು ಅನೇಕ ಸಂದರ್ಭಗಳಲ್ಲಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿ ಮಾಡಿ ನಾವು ಸೋತಿ ಹೋಗುತ್ತೇವೆ. ಒಂದು ದಿನ, 2 ದಿನ, 1 ವಾರ, 1 ತಿಂಗಳು, ಹೌದು ಪ್ರಿಯರೇ, ಕೆಲವು ವರ್ಷಗಳು, ಎಷ್ಟೋ ವಿಷಯಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಸದುತ್ತರವನ್ನು ಹೊಂದಿಕೊಳ್ಳಲಿಕ್ಕೆ ಆಗದೆ ನಾವು ಸೋತಿ ಹೋಗುತ್ತೇವೆ. ಆದರೆ ಆ ಒಂದು ಸೋಲುವಿಕೆ ಬರುವಾಗ, ಹೌದು ಪ್ರಿಯರೇ, ನಾವು ದೇವರನ್ನು ಬಿಟ್ಟು ಅಗಲಿ ಹೋಗುವಂಥದ್ದಲ್ಲ. ಈ ಸೋಲು ಯಾಕೆ ಬರ್ತಾ ಇದೆ, ಯಾಕೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇಲ್ಲ ಎನ್ನುವುದಾಗಿ ಪರಿಶೋಧಿಸಿಕೊಳ್ಳುವಂಥದ್ದು ತುಂಬ ಪ್ರಾಮುಖ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ, ದೇವರು ಅನೀತಿವಂತರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ನೀತಿವಂತರ ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆದರೆ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ, ನಮಗೆ ಸದುತ್ತರ ನಮಗೆ ದೇವರು ಕೊಡ್ತಾ ಇಲ್ಲ. ಹಾಗಾದರೆ ನಾವು ಅನೀತಿವರ? ನಾವು ಪ್ರಿಯರೇ ಆ ರೀತಿಯಲ್ಲಿ ಅಂದುಕೊಳ್ಳಬಾರದು. ಅನೀತಿವಂತರಾದಂಥ ನಮ್ಮನ್ನು ದೇವರು ನೀತಿವಂತರನ್ನಾಗಿ ಆತನು ಮಾಡಿದ್ದಾನೆ. ನೀತಿವಂತರಾದಂಥ ನಮ್ಮನ್ನು ಆತನು ಕಟಾಕ್ಷಿಸುತ್ತಾನೆ. ನಾವು ಆತನಿಗೆ ಮೊರೆ ಇಡುವಾಗ ಆತನು ಕಿವಿಗೊಡುತ್ತಾನೆ. ಕಿವಿಗೊಟ್ಟು ಕರ್ತನು ತನ್ನ ಚಿತ್ತಕ್ಕೆ ಅನುಗುಣವಾಗಿ, ತನ್ನ ಇಷ್ಟಕ್ಕೆ ಅನುಗುಣವಾಗಿ, ಅದಕ್ಕೆ ತಕ್ಕ ಸಮಯದಲ್ಲಿ ಆತನು ಉತ್ತರವನ್ನು ಕೊಡುತ್ತಾನೆ ಎನ್ನುವುದಾಗಿ ನಮಗೆ ಒಂದು ದೃಢವಾದ ಒಂದು ನಂಬಿಕೆ ಇರಬೇಕು. ಎಷ್ಟು ಜನಗಳು ಈ ನಂಬಿಕೆ ಇಲ್ಲದೆ ಅವರಿಗೆ ನಿರ್ಣಯ ಮಾಡ್ತಾರೆ, ಇಲ್ಲ, ನಾನು ಕರ್ತನಾಗಿರುವಂಥ ಯೇಸುವನ ಮೇಲೆ ನಾನು ನಂಬಿಕೆಯನ್ನು ಇಟ್ಟಿದ್ರು, ನಾನು ಇನ್ನೂ ನೀತಿವಂತನಾಗಿಲ್ಲ, ನಾನು ಎಲ್ಲೋ ಅಪ್ಪಿತಪ್ಪಿ ನಾನು ತಪ್ಪನ್ನು ಮಾಡುತ್ತೇನಾ? ಹೌದು ಪ್ರಿಯರೇ, ನಾವು ಶಾರೀರಿಕವಾಗಿ ಈ ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ವಿಧವಾದ ರೀತಿಯಲ್ಲಿ ತಪ್ಪನ್ನು ಮಾಡುವಂಥವನಾಗಿದ್ದಾನೆ. ಆದರೆ ಈ ಎಲ್ಲ ತಪ್ಪುಗಳಿಗೂ ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿ ಒಂದು ಕ್ಷಮಾಪಣೆಯನ್ನು ದೇವರ ಆತನು ಕೊಡುವಂಥವನಾಗಿದ್ದಾನೆ. ಕರ್ತನಾಗಿರುವಂಥ ಯೇಸುವನ್ನು ನಾವು ನಂಬುವುದಕ್ಕೂ ಮೊದಲು ಮಾಡಿದಂಥ ಎಲ್ಲ ತಪ್ಪುಗಳನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಕಲ ಅನೀತಿಯನ್ನು ತೊಳೆದು ಆತನು ನಿಮ್ಮನ್ನು ಶುದ್ಧಿ ಮಾಡಿದನು ಎನ್ನುವುದಾಗಿ. ಹೌದು ಪ್ರಿಯರೇ, ನಂತರ ಆತನು ಶುದ್ಧಿ ಮಾಡಿರುವಂಥದ್ದನ್ನು ನಾವು ತಿಳಿದು ಆತನ ಸಾನ್ನಿಧ್ಯದಲ್ಲಿ ನಾವು ನೀತಿವಂತರಾಗಿ ನಾವು ಇರುವಾಗಲೂ ನಮಗೆ ತಿಳಿಯದೆ ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತೇವೆ. ಆದರೆ ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ ಆತನು ನಮ್ಮ ಸ್ವರವನ್ನು ಕೇಳಬೇಕಾದರೆ, ನಮ್ಮ ಪ್ರಾರ್ಥನೆ ಆತನ ಸಾನ್ನಿಧ್ಯಕ್ಕೆ ಮುಟ್ಟಬೇಕಾದರೆ, ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವುದಕ್ಕಾಗಿ ನಾವು ಮೊರೆ ಇಡಬೇಕು. ದೇವರೇ, ನಾನು ಈ ಲೋಕದಲ್ಲಿ ಅನೀತಿ ತುಂಬಿ ಹೋಗಿರುವಂಥ ಲೋಕದಲ್ಲಿ, ದೌರ್ಜನ್ಯ ತುಂಬಿ ಹೋಗಿರುವಂಥ ಈ ಲೋಕದಲ್ಲಿ ನಾನು ಜೀವಿಸುತ್ತಾ ಇದ್ದೇನೆ. ಈ ಲೋಕದಲ್ಲಿ ಜೀವಿಸುವಾಗ ನನಗೆ ತಿಳಿಯದೆ ಬಂದಂಥ ಯಾವುದೇ ತಪ್ಪುಗಳಾಗಿದ್ದರೂ ದೇವರೇ ನೀನು ಕ್ಷಮಿಸು ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿ ನಾವು ನಂಬಿಕೆಯಿಂದ ದೇವರ ಸಮ್ಮುಖದಲ್ಲಿ ಕರ್ತನಿಗೆ ಮೊರೆ ಇಡಬೇಕು ಪ್ರಿಯರೇ. ಆಗ ಆತನಿಗೆ ನಾವು ಮೊರೆ ಇಡುವಾಗ ಆತನು ನಮ್ಮ ಆ ಪ್ರಾರ್ಥನೆಗೆ ಆತನು ಕಿವಿಗೊಡುವಂಥವನಾಗಿದ್ದಾನೆ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ವಿ ಪ್ರಿಯರೇ, 5ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಪ್ರೈಸಲ ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಅಲ್ಲಿ ಹೇಳ್ತಾ ಇದೆ, ನೀತಿವಂತರ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು
ಅದು ಬಹು ಬಲವುಳ್ಳದಾಗಿದೆ ಎನ್ನುವುದಾಗಿ ನಾವು ನೋಡ್ತೀವಿ. ಪ್ರಿಯ, ನಮ್ಮ ಪ್ರಾರ್ಥನೆ ಅದು ಬಹು ಬಲವುಳ್ಳದಾಗಿ ಇರಬೇಕಾದರೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಅದು ಯಾರ ಪ್ರಾರ್ಥನೆ? ಅದು ನೀತಿವಂತರ ಪ್ರಾರ್ಥನೆ ಎನ್ನುವುದಾಗಿ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನಿಟ್ಟಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ನೀತಿವಂತರಾಗಿರುವುದರಿಂದ, ನೀತಿವಂತರಾದಂಥ ನಿಮ್ಮನ್ನು ಕರ್ತನು ಕಟಾಕ್ಷಿಸುತ್ತಾ ಇರುವುದರಿಂದ, ನಿಮ್ಮನ್ನು ಕಟಾಕ್ಷಿಸಿ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಆ ಪ್ರಾರ್ಥನೆಯನ್ನು ಆತನು ಕಿವಿಗೊಡುವಾಗ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗಿರಲು ಆತನ ಸಾನ್ನಿಧ್ಯದಲ್ಲಿ ನೀವು ಸ್ವಸ್ಥತರಾಗಿ ಪ್ರಿಯರೇ ಆಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆಯನ್ನು ಮಾಡಿ. ನೋಡಿ ಪ್ರಿಯರೇ, ನಾವು ದೇವರ ಸಾನ್ನಿಧ್ಯದಲ್ಲಿ ಒಂದು ಸ್ವಸ್ಥತೆ ಆಗಬೇಕಾದರೆ ದೇವರ ಸಮ್ಮುಖದಲ್ಲಿ ನಾವು ನಮ್ಮ ಪಾಪಗಳಿಗೆ ಪ್ರಿಯರೇ ನಾವು ಒಬ್ಬರಿಗೊಬ್ಬರು ಅರಿಕೆಯನ್ನು ಮಾಡಬೇಕು. ಅರಿಕೆಯನ್ನು ಮಾಡಿದ ನಂತರ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬರಿಗೋಸ್ಕರ ಒಬ್ಬರು ಅಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರನ್ನು ನೀವು ಪ್ರಾರ್ಥಿಸ್ರಿ. ಪ್ರಿಯ, ನಾವು ಕರ್ತನಾಗಿರುವಂಥ ಯೇಸುವನ್ನು ತಿಳಿಯುವುದಕ್ಕೂ ಮೊದಲು ಆತನ ಸಾನ್ನಿಧ್ಯದಲ್ಲಿ ಆತನ ಮೇಲೆ ನಾವು ನಂಬಿಕೆಯನ್ನಿಟ್ಟು ನಮ್ಮ ಪಾಪಗಳನ್ನು ಅರಿಕೆಯನ್ನು ಮಾಡುವುದರಿಂದ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಆತನು ನಿಮ್ಮ ಸಕಲ ಅನೀತಿಗಳನ್ನು ಆತನು ತೊಳೆದು ನಿಮ್ಮನ್ನು ಶುದ್ಧಿಪಡಿಸುತ್ತಾ ಇದ್ದಾನೆ ಎನ್ನುವುದಾಗಿ. ಆದರೆ ದೇವರ ಮಕ್ಕಳಾಗಿರುವಂಥ ಆತನ ಮೇಲೆ ನಂಬಿಕೆಯನ್ನಿಟ್ಟು ಶುದ್ಧೀಕರಿಸಲ್ಪಟ್ಟು ಆತನ ಸಾನ್ನಿಧ್ಯದಲ್ಲಿ ನೀತಿವಂತರಾಗಿರುವಂಥ ಮಕ್ಕಳು ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ಪ್ರಿಯರೇ, ಆ ನೀತಿವಂತರು ಪ್ರಿಯರೇ ಪ್ರಾರ್ಥನೆಯನ್ನು ಮಾಡಿ ಕೂಡಿ ಬರುವಾಗ ಮೊದಲು ಅವರು ಮಾಡಬೇಕಾಗಿರುವಂಥದ್ದು ಏನು? ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬರಿಗೊಬ್ಬರು ಪ್ರಿಯರೇ ದೇವರನ್ನು ನಾವು ಏನಾಗಿರಬೇಕು? ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಮೊದಲನೇದು ಪ್ರಿಯರೇ ಪಾಪಗಳನ್ನು ಅರಿಕೆಯನ್ನು ಮಾಡಬೇಕು ಒಬ್ಬರಿಗೊಬ್ಬರು. ನಂತರ ಒಬ್ಬರಿಗೊಬ್ಬರಿಗೋಸ್ಕರವಾಗಿ ನಾವು ಏನಾಗಬೇಕು? ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಆ ರೀತಿಯಲ್ಲಿ ಪ್ರಿಯರೇ ಪ್ರಾರ್ಥಿಸುವಂಥ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಿಯರೇ ವಿಜ್ಞಾಪನೆಯು ಪ್ರಿಯರೇ ಬಹು ಬಲವಾಗಿದೆ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಕಟಣೆಯಲ್ಲಿ ದೇವರ ವಾಕ್ಯವು ಹೇಳ್ತಾ ಇದೆ, 22ರಲ್ಲಿ 20ನೇ ವಚನವನ್ನು ಓದೋಣ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೇ ಬಾ. ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಆಮೆನ್, ಹಲ್ಲೆಲೂಯಾ. ಪ್ರಿಯ, ನಮ್ಮ ಕರ್ತನಾಗಿರುವಂಥ ಯೇಸು ಆತನು ಪ್ರಿಯರೇ ನಿಜವಾಗಿಯೂ ಆತನು ಬರುವಂಥವನಾಗಿದ್ದಾನೆ. ನೋಡಿ, ತನ್ನ ವಾಕ್ಯದ ವಿಷಯಗಳಲ್ಲಿ ಪ್ರಿಯರೇ ಸಾಕ್ಷಿಯನ್ನು ಹೇಳುವಂಥ ಕರ್ತನು ಪ್ರಿಯರೇ ಕರ್ತನಾಗಿರುವಂಥ ದೇವರ ಸಾನ್ನಿಧ್ಯದಲ್ಲಿ ಆತನ ದೇವರನ್ನು ನೋಡ್ತಾ ಇದ್ದಾನೆ, ನಿಜವಾಗಿ ಬೇಗನೆ ಬರುತ್ತಾನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ, ಕರ್ತನಾಗಿರುವ ಯೇಸುವೇ ಬೇಗ ಬಾ ಎನ್ನುವುದಾಗಿ. ಪ್ರಿಯ, ನಮ್ಮ ಕರ್ತನಾಗಿರುವಂಥ ಯೇಸು ಆತನು ಜೀವಾಂತವಾಗಿ ಜೀವಿಸುವಂಥ ದೇವರು, ಆತನು ಬೇಗನೆ ಬರಲಿಕ್ಕಿರುವಂಥ ದೇವರು. ಆತನ ಸಾನ್ನಿಧ್ಯದಲ್ಲಿ ಅತ್ಯಾಸಕ್ತಿ ಉಳ್ಳವರಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಕೀರ್ತನಗಾರನು ಹೇಳ್ತಾ ಇದ್ದಾನೆ, 40ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದೋಣ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ ನನ್ನ ಹಿತಚಿಂತಕನು. ನನ್ನ ದೇವರೇ, ನೀನೇ ನನಗೆ ಸಹಾಯಕನು ರಕ್ಷಕನು ಆಗಿದ್ದಿ. ತಡ ಮಾಡಬೇಡ. ಆಮೆನ್, ಹಲ್ಲೆಲೂಯಾ. ಪ್ರಿಯ, ನೋಡಿ ಭಕ್ತನು ಹೇಳ್ತಾ ಇದ್ದಾನೆ, ನಾನಾದರೂ ಕುಗ್ಗಿ ಹೋಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ ನನ್ನ ಹಿತಚಿಂತಕನು, ನನ್ನ ದೇವರೇ ನೀನು ನನಗೆ ಸಹಾಯಕನು ರಕ್ಷಕನು ಆಗಿದೆಯಾ, ನೀನು ತಡೆ ಮಾಡಬೇಡ ಎನ್ನುವುದಾಗಿ. ನೋಡಿ, ಇಲ್ಲಿ ಭಕ್ತನ ಪ್ರಾರ್ಥನೆ ಪ್ರಿಯರೇ ಇದೆ. ಆ ನೀತಿವಂತನ ಪ್ರಾರ್ಥನೆ, ಆತನ ಹೇಳ್ತಾ ಇದ್ದಾನೆ, ನಾನು ಕುಗ್ಗಿದವನು ದಿಕ್ಕಿಲ್ಲದವನಾಗಿದ್ದೇನೆ. ಕರ್ತನೇ ನಿನ್ನ, ಅಲ್ಲಿ ನಾವು ನೋಡ್ತಾ ಇದ್ದೀವಿ, ನೀನು ನನ್ನ ಹಿತಚಿಂತಕನು. ಪ್ರಿಯರೇ, ನಿಮ್ಮನ್ನು
ಹಿತಚಿಂತಕನಾಗಿರುವಂಥ ದೇವರು, ನಿಮ್ಮನ್ನು ಕುರಿತು ಒಳ್ಳೆಯದನ್ನು ಹೌದು ಪ್ರಿಯರೇ ಚಿಂತಿಸುವಂಥ ದೇವರು. ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೀವಿ, ನೀನು ನನ್ನ ಹಿತಚಿಂತಕನಾಗಿದೆಯಾ, ನನ್ನ ದೇವರೇ ನೀನೇ ನನಗೆ ಸಹಾಯಕನು. ಹೌದು ಪ್ರಿಯರೇ, ಆ ದೇವರೇ ನಿಮಗೆ ಆತನು ಸಹಾಯಕನಾಗಿದ್ದಾನೆ, ಆತನು ರಕ್ಷಕನೂ ಆಗಿದ್ದಾನೆ. ಆತನು ಎಂದಿಗೂ ತಡೆ ಮಾಡುವಂಥ ದೇವರು ಅಲ್ಲವೇ ಅಲ್ಲ. ಆತನು ಹೇಳ್ತಾ ಇದ್ದಾನೆ, ನೀನು ತಡೆ ಮಾಡಬೇಡ ಎನ್ನುವುದಾಗಿ. ಹೌದು ಪ್ರಿಯರೇ, ದೇವರು ಎಂದಿಗೂ ತಡೆ ಮಾಡುವಂಥ ದೇವರು ಅಲ್ಲವೇ ಅಲ್ಲ ಪ್ರಿಯರೇ. ಯಾಕಂದರೆ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ನಾವು ಕುಗ್ಗಿಸಲ್ಪಟ್ಟವರಾಗಿರುತ್ತೇವೆ. ಹೌದು ಪ್ರಿಯರೇ, ನಾವು ದಿಕ್ಕಿಲ್ಲದವರಾಗಿ ಹೌದು ಪ್ರಿಯರೇ ಕಂಗೆಟ್ಟು ಹೋಗುವಂಥವರಾಗಿರುತ್ತೇವೆ. ಆದರೆ ದೇವರ ಸಮ್ಮುಖದಲ್ಲಿ ನಾವು ಕುಗ್ಗಿ ಹೋಗಿದವರು, ದಿಕ್ಕಿಲ್ಲದವರಾಗಿದ್ದೇವೆ ಎನ್ನುವುದಾಗಿ ನಾವು ಚಿಂತೆಯನ್ನು ಮಾಡುವಾಗ ಆತನು ನಿಮ್ಮ ಹಿತಚಿಂತಕನಾಗಿದ್ದಾನೆ. ಹಿತಚಿಂತಕನಾಗಿರುವಂಥ ದೇವರು ಆತನು ನಿಮಗೆ ಸಹಾಯಕನಾಗಿದ್ದಾನೆ, ಆತನು ರಕ್ಷಕನಾಗಿದ್ದಾನೆ. ಆತನು ಎಂದಿಗೂ ಸಹ ತಡೆ ಮಾಡದೆ ಆತನು ನಿಮ್ಮ ಪ್ರಾರ್ಥನೆಗೆ ಆತನು ಸದುತ್ತರವನ್ನು ಆತನು ದಯಪಾಲಿಸುವಂಥವನಾಗಿದ್ದಾನೆ. ಕೊನೆಯದಾಗಿ ದೇವರ ವಾಕ್ಯವನ್ನು ಓದೋಣ ಪ್ರಿಯರೇ. 2 ಪೇತ್ರ 3ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಇವೆಲ್ಲವುಗಳು ಹೀಗೆ ನಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷೆಯನ್ನ ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರಿಯರೇ, ನೋಡ್ರಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಲೋಕದಲ್ಲಿ ಇರುವಂಥದ್ದೆಲ್ಲವೂ ಒಂದು ದಿನ ಲಯವಾಗುವಂಥ ಕಾಲ ಬರುತ್ತದೆ. ಆದರೆ ಇದು ಎಲ್ಲವೂ ಲಯವಾಗುವಂಥ ಕಾಲ ಬರುವುದಕ್ಕೂ ಮೊದಲು ಆತನನ್ನು ಎದುರು ನೋಡುವಂಥವರಾಗಿರಬೇಕು. ಆತನಲ್ಲಿ ನಾವು ಪ್ರಾರ್ಥಿಸುವಂಥ ಮಕ್ಕಳಾಗಿರಬೇಕು, ಆತನಲ್ಲಿ ಬೇಡುವಂಥ ಮಕ್ಕಳಾಗಿರಬೇಕು. ಆತನನ್ನು ಎದುರು ನೋಡುವಂಥವರು ಆತನ ಸಮ್ಮುಖದಲ್ಲಿ ಯಾರಾಗಿರಬೇಕು, ಅಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಪರಿಶುದ್ಧರಾಗಿರಬೇಕು ಎನ್ನುವುದಾಗಿ. ಯಾಕಂದರೆ ಪ್ರಿಯರೇ, ದೇವರು ನೀತಿವಂತರನ್ನು ಅವರ ಪ್ರಾರ್ಥನೆಯನ್ನು ಆತನು ಕೇಳುವಂಥವನಾಗಿದ್ದಾನೆ. ಹೌದು ಪ್ರಿಯರೇ, ಕರ್ತನನ್ನು ಎದುರು ನೋಡುತ್ತಾ ಇರುವಂಥ ದೇವರ ಮಕ್ಕಳು ಪರಿಶುದ್ಧರಾಗಿ ಹೌದು ಪ್ರಿಯರೇ ಜೀವಿಸುತ್ತಾ ಆತನಿಗೆ ಮೊರೆ ಇಡುವಾಗ ಆತನು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಪ್ರಿಯ, ನೀವು ಅನೇಕ ಪ್ರಾರ್ಥನೆಗಳನ್ನು ಮಾಡಿ ಜೀವನದಲ್ಲಿ ಸೋತಿ ಹೋಗಿದ್ದೀರಾ. ಅದನ್ನು ಬೇಸರಿಕೆಗೊಳ್ಳದೆ ಆತನ ಸಾನ್ನಿಧ್ಯದಲ್ಲಿ ನಾವು ಯಾವ್ಯಾವ ವಿಷಯದಲ್ಲಿ ಸರಿಪಡಿಸಿಕೊಳ್ಳಬೇಕೋ ಸರಿಪಡಿಸಿಕೊಂಡು ಬಿಡಬೇಕಾಗಿರುವಂಥ ಕಾರ್ಯಗಳನ್ನು ಬಿಟ್ಟು ಆತನ ಸಾನ್ನಿಧ್ಯದಲ್ಲಿ ಆತನು ಬಯಸುವ ರೀತಿಯಲ್ಲಿ ಪರಿಶುದ್ಧರಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ, ಎಷ್ಟೋ ಪರಿಶುದ್ಧರಾಗಿ ಇರಬೇಕೆನ್ನುವುದಾಗಿ ಆತನು ಬಯಸುವಂಥದ್ದು ಏನು ಅಂತ ಹೇಳಿದರೆ ನಾವು ಪರಿಶುದ್ಧರಾಗಿರಬೇಕೆನ್ನುವುದಾಗಿ. ಯಾಕಂದರೆ ಯೇಸು ಸ್ವಾಮಿ ಮತ್ತಾಯನ ಬರೋ ಸ್ವಾರ್ಥಿಯಲ್ಲಿ ಹೌದು ಯಾವುದು ಪರ್ವತ ಪ್ರಸಂಗದಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇರುವಂಥ ಒಂದು ಮಾತು, ನಿಮ್ಮ ತಂದೆಯಾದ ದೇವರು ಅಂದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯಾದ ದೇವರು ಯಾವುದೇ ಆತನಲ್ಲಿ ದೋಷವಿಲ್ಲ, ಹಾಗೆ ನೀವು ಸಹ ಯಾವುದೇ ಒಂದು ದೋಷವಿಲ್ಲದೆ ಇರಬೇಕು ಎನ್ನುವುದಾಗಿ. ಹೌದು ಪ್ರಿಯರೇ, ನೋಡಿ ದೇವರ ಆ ಬಯಕೆ ಏನು ಎನ್ನುವಂಥದ್ದನ್ನು, ಆ ದೇವರ ಬಯಕೆಯನ್ನು ನೀವು ನೆರವೇರಿಸುವುದಾದರೆ ಆತನು ನಿಮ್ಮ ಬಯಕೆಯನ್ನು ಆತನು ನೆರವೇರಿಸುವುದಕ್ಕೆ ಸಿದ್ಧವಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ದೇವರೇ, ಕೃಪಾಪೂರ್ಣನೇ, ನಿನಗೆ ಸ್ತೋತ್ರ ಸ್ವಾಮಿ. ಇಗೋ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ನಾವು ಬಂದು ನಿನ್ನ ವಾಕ್ಯವನ್ನು ಧ್ಯಾನಿಸಿದೇವಪ್ಪ. ನೀನು ನೀತಿವಂತರ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನಿನ್ನಾಗಿದೆ. ನೀತಿವಂತರ ಹೌದು ಸ್ವಾಮಿ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಅದು ದೇವರೇ ಕರ್ತನೆ, ಹೌದು ಸ್ವಾಮಿ, ನಿನಗೆ ವಿಶೇಷವಾಗಿ ಕರ್ತನೆ ಇರುವಂಥದ್ದಾಗಿದೆ. ಅದನ್ನು ದೇವರೇ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವಲ್ಲ ಸ್ವಾಮಿ, ನಮ್ಮ ಪಾಪಗಳನ್ನು ದೇವರೇ ಕರ್ತನೆ ಅರಿಕೆ ಮಾಡಬೇಕಪ್ಪ. ನಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಕರ್ತನೆ ಅರಿಕೆಯನ್ನು ಮಾಡಿ ಒಬ್ಬರಿಗೊಬ್ಬರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು ಎನ್ನುವುದಾಗಿ. ಯಾಕಂದರೆ ನೀತಿವಂತರ ಆ ಪ್ರಾರ್ಥನೆ ಅದು ಬಹು ಬಲವುಳ್ಳದ್ದಾಗಿ ಇರುವಂಥದ್ದಪ್ಪ.
ಅದರಿಂದ ದೇವರೇ, ನೀನು ನಮ್ಮನ್ನು ನಿನ್ನ ಸಾನ್ನಿಧ್ಯದಲ್ಲಿ ಆ ಪೌಲಿಯ ಗೋಡೆಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಕಾವಲುಗಾರನಾಗಿ ನೇಮಿಸಿದಂಥ ನಾವುಗಳು ನಿನ್ನ ಮೇಲೆ ನಂಬಿಕೆನಿಟ್ಟು ನೀತಿವಂತರಾಗಿ ಹಗಲು ಇರುಳು ಸ್ವಾಮಿ ನಿಮಗೆ ಮೊರೆ ಇಡುವಂತೆ ದೇವರೇ ಕೃಪೆ ಮಾಡು. ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದಿಸು. ನಿನ್ನ ಕರಳು ಒಪ್ಪಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.